ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಿಚನ್ ಡೇರ್ ಅಂಡ್ ಡೀಲ್. ಎಲ್ರಿಗೂ ಅದೇ ಕಾಯಿ ಒಬ್ಬಟ್ಟು, ಅದೇ ಬೇಳೆ ಒಬ್ಬಟ್ಟು ತಿಂದು ತಿಂದು ಬೋರ್ ಆಗಿದ್ರೆ ಇವತ್ತು ನಾನ್ ಡಿಫ್ರೆಂಟ್ ಆಗಿರೋಂತ ಒಂದು ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಏನಂತ ಯೋಚನೆ ಮಾಡ್ತಾ ಇದ್ದೀರಾ? ಸ್ವೀಟ್ ಪೊಟೆಟೊ ಇಂದ ಒಂದು ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಸಖತ್ ಟೇಸ್ಟಿ ಆಗಿರುತ್ತೆ. ಹೇಗ್ ಮಾಡೋದಂತ ನೋಡೋಣ ಬನ್ನಿ. ಈ 2 ಗಂಟಸಿಂದನೇ ಮಾಡ್ತಿರೋದು ಇವತ್ತು ಒಬ್ಬಟ್ಟು. ನಾನು ಒಂದು ಸ್ಟವ್ ಹಚ್ಕೊಂಡು ಅದಕ್ಕೆ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ ನಾವೇನು ಗಂಟು ತಗೊಂಡು ಇಟ್ಕೊಂಡಿದ್ವಿ ಅದನ್ನು ಒಂದು 2 ವಿಸಿಲ್ ಬೇಯಿಸೋಣ ಸಾಕು. ತುಂಬ ಜಾಸ್ತಿ ಬೇಯಿಸೋದು ಬೇಡ. ಅದು ಸ್ವಲ್ಪ ಹೆಂಗೆ ಅಂದರೆ ಗಟ್ಟಿನೇ ಇರಬೇಕದು. ಬೇಯಿಸ್ಕೊಳ್ಳೋಣ ಅದನ್ನು. ನೆಕ್ಸ್ಟು ನಾನು ಹಿಟ್ಟು ಕಳಿಸ್ಕೋಬೇಕಲ್ವ, ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನು 1 ಕಪ್ಪು. ಸೊ ಮೈದಾ ಹಿಟ್ಟು ಮಾಮೂಲಿ ಏನು ಪ್ರೊಸೀಜರ್ ಇದೆ ಅದೇನೆ. 1/4 ಕಪ್ಪು ಚಿರೋಟಿ ರವೆ ತಗೊಂಡಿದ್ದೀನಿ. 1 ಚಿಟಿಕೆ ಅರಶಿನದ ಪೌಡರು ಮತ್ತು ಒಂದು ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕ್ಕೊಂಡು ನಾವು ಹೂರ್ಣ ಹೆಂಗೆ ಕಲಿಸ್ತೀವಿ ಅದಕ್ಕೆ ನಾವು ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಇದನ್ನು. ಅಂದರೆ ಎಲ್ಲರೂ ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ರೆಗ್ಯುಲರಾಗಿ ತಿಂತಾ ಇರ್ತೀರಾ. ಸೊ ಈ ಗೆಣಸಲ್ಲಿ ಮಾಡಿರೋ ಒಬ್ಬಟ್ಟನ್ನ ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇವಾಗ ನಾವೇನು ಗೆಣಸನ್ನು ಬೇಯಿಸಿದ್ವಿ ಅದು ಬೆಂದಿದೆ ಇವಾಗ ನೋಡಿ. ತುಂಬ ನುಣ್ಣಗೂ ಆಗಿಲ್ಲ, ಏನಿಲ್ಲ. 2 ವಿಸಿಲ್ ನಾನು ಬಿಟ್ಟಿರೋದು. ಸೊ ಈ ಥರ ಹಿಂಗಾಗಿದೆ. ಇದನ್ನು ಸ್ವಲ್ಪ ಚಿಪ್ಪೆ ಎಲ್ಲ ತೆಗೆದು ಅದನ್ನು ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟು ಗಟ್ಟಿ ಇದೆ ಇದು. ಅಂದರೆ ಪೌಡರ್ ಥರ ಕಾಣಿಸ್ತಾ ಇದೆ ನಿಮಗೆ ನೋಡಿ. ತುಂಬ ಮೆತ್ತಗೂ ಆಗಿಲ್ಲ, ಏನಿಲ್ಲ. ಇಷ್ಟಿದ್ರೆ ಸಾಕಾಗುತ್ತೆ ನಮಗೆ. ಸೊ ನಾನು ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಹೂರ್ಣ ಏನಿದೆ ಇದನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಪಾತ್ರೆಗೆ ನಾನು 1 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಆ ಬೆಲ್ಲನ ನಾವು ಫುಲ್ ಮೆಲ್ಟ್ ಮಾಡಿಕೊಂಡು ನಾವು ಪಾಕ ಏನಿದೆ ಅದನ್ನ ಮಾಡ್ಕೋಬೇಕಾಗುತ್ತೆ. ಪಾಕ ಅಂದರೆ ಮಾಮೂಲಿ ಗಟ್ಟಿ ಪಾಕ ಮಾಡ್ಕೋಬಾರ್ದು. ಹೋಳಿಗೆಗೆ ನಾವು ಏನು ಪಾಕ ತೆಗಿತೀವಿ ಆ ಥರ ಮಾಡ್ಕೊಂಡ್ರೆ ಸಾಕು. ಇವಾಗ ನಾವು ಗೆಣಸು ಏನು ಬೇಯಿಸಿಟ್ಕೊಂಡಿದ್ದೀವಿ ಅದನ್ನು ಹಾಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಪ್ರೊಸೀಜರೇ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಲ್ವಾ? ಇವಾಗ ಈ ಸ್ಟೇಜಲ್ಲಿ ನಾವು ತೆಂಗಿನಕಾಯಿ ಏನು ರುಬ್ಬಿಟ್ಕೊಂಡಿದ್ದೀವಿ ಅಂದರೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ಲೇವರ್ಗೋಸ್ಕರ. ಇದೆಲ್ಲನೂ ಆ ಪಾಕದಲ್ಲೇ ಚೆನ್ನಾಗಿ ಬೇಯಬೇಕು. ಬೆಂದಾದ್ಮೇಲೆ ನೋಡಿ ಇದನ್ನು ಕೂಲ್ ಡೌನ್ ಮಾಡೋಕ್ಕೆ ಬಿಟ್ಬಿಟ್ಟು ನಾವು ಮಿಕ್ಸಿ ಮಾಡ್ಕೊಂಬಿಡೋಣ. ಅಂದರೆ ನಾವು ಬೇಳೆನ ಹೆಂಗೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋತೀವಿ ಆ ಥರ ಮಾಡ್ಕೊಂಡಾಗ ನಮ್ಗೆ ಈ ಥರ ಸಾಫ್ಟಾಗಿ ಸಿಗುತ್ತೆ. ಸೊ ಇದನ್ನು ನಾನು ಉಂಡೆ ಕಟ್ಟಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾವು ಒಬ್ಬಟ್ಟು ತಟ್ಕೊಂಬಿಡೋಣ. 2 ಗಂಟೆ ನೆಂದಿದೆ ಚೆನ್ನಾಗಿ ಎಣ್ಣೆನಲ್ಲಿ. ಎಣ್ಣೆ ಹಾಕಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಹಿಟ್ಟು. ಈ ಥರ ಇದ್ದಾಗ ಇದನ್ನು ನಾವು ತಟ್ಟೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವೇನು ಹೂರ್ಣ ಮಾಡಿಟ್ಕೊಂಡಿದ್ದೀವಿ ಅದನ್ನ ಇದರೊಳಗಡೆ ಇಟ್ಟು ಮಡಚಿ ಒಬ್ಬಟ್ಟನ್ನ ಹೆಂಗೆ ತಟ್ತೀವಿ ಸೇಮ್ ಪ್ರೊಸೀಜರಲ್ಲಿ ತಟ್ಕೊಬೇಕಾಗುತ್ತೆ ನಾವು ಇದನ್ನು. ಆಲ್ರೆಡಿ ಹೆಂಚು ಕಾದಿದೆ. ನಾನು ಇವಾಗ ಇದನ್ನು ಹಾಕ್ಕೊಂಡು 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಕಡೆ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಅದ್ರ ಮೇಲೆ. ವಾವ್, ನೋಡಿ ನಮ್ಮ ಹೋಳಿಗೆ ರೆಡಿ. ಏನು ಹೋಳಿಗೆ ಇದು? ಬಿಸಿ ಬಿಸಿ ಗೆಣಸು ಒಬ್ಬಟ್ಟು ರೆಡಿ ಆಗಿದೆ. ಟೇಸ್ಟ್ ಮಾಡೋಣ. ಯಾವ ಬೇಳೆ ಒಬ್ಬಟ್ಟಿಗೂ ಕಡಿಮೆ ಇಲ್ಲ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನೀವು ಒಂದು ಬಾಯಿ ತಿನ್ಬಿಡಿ. ನಿಜವಾಗ್ಲೂ ಇದು ತಿನ್ಬೇಕಾದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಇದು ಬೇಳೆ ಒಬ್ಬಟ್ಟು ತರಾನೇ ಅನಿಸ್ತಾ ಇದೆ. ಗಂಟಲ್ಲಿ ಮಾಡಿರೋಂಥ ಒಬ್ಬಟ್ಟು ತರ ಯಾರಿಗೂ ಫೀಲ್ ಆಗಲ್ಲ. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.